ಏಳನೇ ಭಾರತೀಯ ಸಂಸ್ಕೃತಿ ನಿಮಿತ್ತ ಈಗಾಗಲೇ 7 ಜಿಲ್ಲೆಗಳಲ್ಲಿ ಬೃಹತ್ ಸ್ಪರ್ಧೆ ನಡೆದು ಸುಮಾರು 30,000ಕ್ಕಿಂತ ಹೆಚ್ಚಿನ ಮಕ್ಕಳು ಮತ್ತು ಭಜನಾ ಮಂಡಳಿಗಳು ಭಾಗವಹಿಸಿ ಅಂತಿಮ ಸ್ಪರ್ಧೆ ಪೂರ್ತಿಗೊಂಡು ಭಾರತೀಯ ಸಂಸ್ಕೃತಿ ಉತ್ಸವದಲ್ಲಿ ಅವರು ಬಹುಮಾನ ಪಡೆಯಲಿದ್ದಾರೆ. ಅದೇ ರೀತಿಯಾಗಿ ಭಾರತೀಯ ಸಂಸ್ಕೃತಿ ಉತ್ಸವದಲ್ಲಿ ಒಂದು ಆದರ್ಶ ಗ್ರಾಮದ ಕಲ್ಪನೆಯ ಆಧಾರದ ಮೇಲೆ ಯಾವ 15 ಹಳ್ಳಿಗಳಲ್ಲಿ ಕೊತ್ತಲಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಮತ್ತು ವಿಕಾಸ್ ಅಕಾಡೆಮಿ ಅವುಗಳ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಪ್ರಯತ್ನ ಮಾಡುತ್ತಿದೆಯೋ ಆ ಊರಿನ ಮಾನದಂಡವಾಗುವ ರೀತಿಯಲ್ಲಿ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ. ಅದಕ್ಕಾಗಿ ಮೊದಲನೇದಾಗಿ ಮನೆ ಮೊದಲನೇ ದೇವಾಲಯ, ಅತಿ ಉತ್ತಮವಾದ ಮನೆ ಯಾವುದಿದೆ ಆವಾಗ ಸ್ವಚ್ಛತೆ ಮತ್ತೊಂದು ಗಿಡಗಂಟೆ ಎಲ್ಲ ಇದ್ದರೆ ಆ ಮನೆ ಒಂದು ಆದರ್ಶ ಮನೆ ಅಂತ ಆಗುತ್ತದೆ. ಅದೇ ರೀತಿಯಾಗಿ ಶಾಲೆ ಎರಡನೇ ದೇವಾಲಯ, ಅಲ್ಲಿಯ ಪರಿಸರ ವಾತಾವರಣ ಅದೆಲ್ಲವೂ ಆ ಊರಿನ ಸಂಸ್ಕೃತಿಯನ್ನು ಹೇಳುತ್ತದೆ. ಅದೇ ರೀತಿಯಾಗಿ ಊರಿನ ದೇವಾಲಯ, ಊರಿನ ಸರ್ವ ಜನರಿಗೆ ಒಪ್ಪಿಗೆಯಾದ ಒಂದು ದೇವಾಲಯವಿರುತ್ತದೆ. ಅಲ್ಲಿಯ ಪರಿಸರ, ವಾರಕ್ಕೊಮ್ಮೆ ನಡೆಯುವ ಮಹಿಳೆಯರ ಭಜನೆ, ಯುವಕರ ಕಾರ್ಯಕ್ರಮ, ಹಿರಿಯ ಜನರಿಂದ ನಡೀತಕ್ಕಂತ ತಿಂಗಳಿಗೆ ಒಂದು ಭಜನಾ ಕಾರ್ಯಕ್ರಮ ಮತ್ತು ನಾನಾ ಚಟುವಟಿಕೆಗಳ ಊರಿನ ಸುಖ ದುಃಖಗಳ ಚರ್ಚೆ, ಅದು ಒಂದು ಆದರ್ಶ ಗ್ರಾಮಕ್ಕೆ 3ನೇ ದೇವಾಲಯವಾಗಿ ಪ್ರೇರಣೆ ಕೊಡುವುದಾಗಿರುತ್ತದೆ. ಇವುಗಳಲ್ಲದೆ ಒಂದು ಗ್ರಾಮದ ವಿಕಾಸದ ಮಾನದಂಡವೆಂದರೆ ಯಾವ ಊರಿನಲ್ಲಿ ಹನಿ ಹನಿ ನೀರಿನ ಸದ್ಬಳಕೆ ಇದೆ. ಅದಕ್ಕಾಗಿ ತೋಟಗಾರಿಕೆ, ಹೂವಿನ ಗಿಡ, ಹಣ್ಣಿನ ಗಿಡ ಇವು ಎಲ್ಲಿ ಹೆಚ್ಚಿರುತ್ತವೆಯೋ, ಎಲ್ಲಿ ಪಶು ಸಂಪತ್ತು ಹೆಚ್ಚಿರುತ್ತದೆಯೋ ಅದು ಒಂದು ಆದರ್ಶ ಗ್ರಾಮವಾಗಲಿಕ್ಕೆ, ಸಂಪನ್ಭರಿತ ಗ್ರಾಮವಾಗಲಿಕ್ಕೆ ಸಾಧ್ಯವಾಗುತ್ತದೆ. ಅದೇ ರೀತಿ ಆ ಊರಿನ ರಸ್ತೆಗಳು ಸ್ವಚ್ಛತೆ ಮತ್ತು ಆ ಊರಿನ ಪಂಚಾಯಿತಿಯ ಕಾರ್ಯನಿರ್ವಹಣೆ, ಜನರಿಗೆ ನಾನಾ ರೀತಿಯ 100ಕ್ಕೆ 100 ಉದ್ಯೋಗ ಮಾಡಿಕೊಡುವ ಕ್ಷಮತೆ, ಇವೆಲ್ಲವೂ ಏನಿದೆ ಅಂದರೆ ಒಂದು ಆದರ್ಶ ಗ್ರಾಮವಾಗಲಿಕ್ಕೆ ಮಾನದಂಡಗಳಾಗಿವೆ. ಅದಕ್ಕಾಗಿ ಇವೆಲ್ಲವನ್ನು ಸೇರಿಸಿ ಯಾವ ಊರಿನಲ್ಲಿ ಹೆಚ್ಚು ದುಡಿಯೋರಿದ್ದಾರೆ ಅದು ಒಂದು ಮಾದರಿ ಗ್ರಾಮವಾಗಲು ಸಾಧ್ಯವಿದೆ. ಯಾವ ಊರಿನಲ್ಲಿ ಶಿಕ್ಷಣ, ಮನೆಯ ವಾತಾವರಣ ಚೆನ್ನಾಗಿದೆ ಅವು ಆದರ್ಶ ಗ್ರಾಮವಾಗಲಿಕ್ಕೆ ಸಾಧ್ಯ ಇದೆ. ಯಾವ ಊರಿನಲ್ಲಿ ಗುಡಿ ಕೈಗಾರಿಕೆ, ಗೃಹ ಉದ್ಯೋಗ, ಸಣ್ಣ ಸಣ್ಣ ಉದ್ಯೋಗಗಳನ್ನು ದಿನನಿತ್ಯ ಮಾತೆಯರು, ಯುವಕರು, ಹಿರಿಯರು ಒಂದಿಲ್ಲ ಒಂದು ಕಾರ್ಯದಲ್ಲಿ ತೊಡಗಿರುತ್ತದೆ ಅದು ಸಹಜವಾಗಿಯೇ ಸುಸಂಸ್ಕೃತ ಗ್ರಾಮವಾಗುತ್ತದೆ. ಇದಕ್ಕೂ ಮಿಗಿಲಾಗಿ ಯಾವ ಊರಿನಲ್ಲಿ ಕುಡಿಯುವ ಚಟ, ನಶೆ ಮಾಡುವ ಚಟ ಇಲ್ಲ ಅಂದ್ರೆ ಆ ಗ್ರಾಮ ಭೂಲೋಕದ ಸ್ವರ್ಗವೆಂದೇ ಹೇಳಬೇಕಾಗುತ್ತದೆ. ಈ ಎಲ್ಲ ಕಲ್ಪನೆಗಳಿಟ್ಕೊಂಡು ಸೇಡಂ ತಾಲೂಕಿನ 15 ಹಳ್ಳಿಗಳಲ್ಲಿ ಒಂದು, ಚಿತ್ತಾಪುರ್ ತಾಲೂಕಿನ 1 ಹಳ್ಳಿ ಮತ್ತು ಚಿಂಚೋಳಿ ತಾಲೂಕಿನ 1 ಹಳ್ಳಿ ಸೇರಿಸಿ 4 ಪಂಚಾಯಿತಿಗಳನ್ನು ಹೊಂದಿಸಿ ಈ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ. ಅತಿ ಸಣ್ಣ ಗ್ರಾಮ ಒಂದು 300-400 ಜನಸಂಖ್ಯೆ ಗ್ರಾಮವೂ ಇದೆ. ಅತಿ ದೊಡ್ಡ ಗ್ರಾಮ ಮಳಖೇಡದಂತ ದೊಡ್ಡ ಗ್ರಾಮ ಪಂಚಾಯಿತಿ ಇದೆ. ಇವೆಲ್ಲವುಗಳನ್ನು ಸೇರಿಸಿ ತೊಟ್ನಳ್ಳಿ ಗ್ರಾಮದ ಹತ್ತಿರ ಇರತಕ್ಕಂತ 7 ಗ್ರಾಮಗಳ ಸೀಮೆಗಳನ್ನು ಸೇರಿಸುವ ಪೂಜ್ಯ ತಾಯಿ ದೇವಿಯವರ ದೇವಸ್ಥಾನದಲ್ಲಿ ಈ ಮೇಲಿನ ಎಲ್ಲ ವಿಷಯಗಳನ್ನು ಸೇರಿಸಿಕೊಂಡು ಒಂದು ಸುಂದರವಾದಂತಹ ಸ್ಪರ್ಧೆ ಅವತ್ತು ಮುಂಜಾನೆ 10 ಗಂಟೆಗೆ 15 ಗ್ರಾಮಗಳ ಮಧ್ಯದಲ್ಲಿ ಸ್ಪರ್ಧೆ ನಡೀತದೆ. ಆ ಎಲ್ಲ ಗ್ರಾಮದ ಜನತೆಯಲ್ಲಿ ನನ್ನ ಕಳಕಳಿಯಿಂದ ವಿನಂತಿ ಇದೆ, ಇನ್ನು 1 ವಾರ ಸಮಯವಿದೆ. ಇದಕ್ಕೆ ಬೇಕಾದ ತಯಾರಿ ಪಂಚಾಯಿತಿಯವರು ಮಾಡಬೇಕು, ಶಾಲೆಯವರು ಮಾಡಬೇಕು, ದೇವಾಲಯದವರು ಮಾಡಬೇಕು, ದುಡಿಯುವವರು ಮಾಡಬೇಕು, ರೈತರು ಮಾಡಬೇಕು, ಸ್ವಚ್ಛ ಮನೆ ಆಗ್ಲಿಕ್ಕೆ ಪ್ರಯತ್ನ ಪಡಬೇಕು, ತಮ್ಮ ಹಸುಗಳನ್ನು ಚೆನ್ನಾಗಿ ತಯಾರು ಮಾಡಿ ಸ್ಪರ್ಧೆಗೆ ತಯಾರು ಮಾಡಬೇಕು. ಈ ರೀತಿಯಾಗಿ ಒಟ್ಟಾರೆ ಎಲ್ಲ ಗ್ರಾಮಸ್ಥರು ಸೇರಿ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ಒಂದು ಆದರ್ಶ ಗ್ರಾಮದ ಕಡೆಗೆ ಹೆಜ್ಜೆ ಇಡ್ಲಿಕ್ಕೆ ಈ ಸ್ಪರ್ಧೆ ಒಂದು ದಾರಿದೀಪ ಆಗಬೇಕು ಅಂತ ನಮ್ಮ ಕೊತ್ತಲಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಮತ್ತು ವಿಕಾಸ್ ಅಕಾಡೆಮಿಯ ಧ್ಯೇಯವಾಗಿದೆ. ಜೊತೆಯಲ್ಲಿ 7ನೇ ಭಾರತೀಯ ಸಂಸ್ಕೃತಿಗೆ ಬರುವ ಜನ ನಿಮ್ಮ ಗ್ರಾಮಗಳನ್ನು ನೋಡ್ಲಿಕ್ಕೆ ಬರ್ತಾರೆ. ಅದಕ್ಕೆ ಬೇಕಾದ ಪೂರ್ವ ತಯಾರಿಯ ಇದೊಂದು ಚಿಕ್ಕ ರಿಹರ್ಸಲ್. ಹಾಗೆ ನಾಟಕ ಮಾಡೋದಕ್ಕಿಂತ ಮುಂಚೆ ಒಂದ್ಸಲ ಪ್ರಯೋಗ ಮಾಡ್ತಾರಲ್ಲ, ಈ ಸ್ಪರ್ಧೆ ಅದಕ್ಕಾಗಿದೆ. ಇದರ ಸದುಪಯೋಗ ಪಡೆದುಕೊಳ್ಳಿ. ಸಂಬಂಧಪಟ್ಟವರು ಬಹುಮಾನ ಪಡೆದಾಗ ಅದನ್ನು ನೋಡಿ ಉಳಿದವರು ಆನಂದ ಪಡುವಂತೆ ಆಗಲಿ. ಹೊಟ್ಟೆ ಕಿಚ್ಚನ್ನೋದು ನಮ್ಮ ಹತ್ತಿರ ಸುಳಿಯದೇ ಇರಲಿ ಅಂತ ಹೇಳಿ ಸುಂದರ ಗ್ರಾಮಗಳ ಈ ಸ್ಪರ್ಧೆ 2ನೇ ತಾರೀಕು ಡಿಸೆಂಬರ್ ತಿಂಗಳು ಎಲ್ಲರೂ ಭಾಗವಹಿಸಿ ಹಬ್ಬದ ರೂಪದಲ್ಲಿ ಈ ಸ್ಪರ್ಧಾ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಮತ್ತು ಇಲ್ಲಿ ಬರುವ ನಿರ್ಣಾಯಕರು ಸಹ ಅದೇ ಒಂದು ಎತ್ತರದ ವಿಚಾರದಿಂದ ನಿರ್ಣಯಗಳನ್ನು ಕೊಡುತ್ತಾರೆಂದು ನಾನು ತಿಳಿದಿದ್ದೇನೆ. ಸರ್ವರಿಗೂ ಧನ್ಯವಾದ ಮತ್ತು ನಮಸ್ಕಾರ.